ಉಕ್ರೇನ್ ರಷ್ಯಾ ಯುದ್ಧಕ್ಕೆ ಬಿಗ್ ತಿರುವು. ನಮ್ಮಲ್ಲಿನ ಎಲ್ಲ ಅಸ್ತ್ರ ಬಳಸ್ತೀವಿ ಎಂದ ಪುಟಿನ್. ರಷ್ಯಾ ನಡೆಯಿಂದ ಉಕ್ರೇನ್ ಅಮೆರಿಕಕ್ಕೆ ನಡುಕ. ಜಗತ್ತಿನ ನಿದ್ದೆಗೆಡಿಸಿರುವ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ಮತ್ತಷ್ಟು ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ಹೇಳಿಕೆಗಳು ಇಡೀ ವಿಶ್ವವನ್ನೇ ಆತಂಕಕ್ಕೆ ತಳ್ಳಿವೆ. ಅದರಲ್ಲೂ ಪಾಶ್ಚಿಮಾತ್ಯ ರಾಷ್ಟ್ರಗಳ ಮೇಲೆ ಎಗರೆಗರಿ ಬೀಳುತ್ತಿರುವ ಪುಟಿನ್ ನೀಡಿರುವ ಬಿಗ್ ಎಚ್ಚರಿಕೆಗೆ ಅಮೆರಿಕ, ಬ್ರಿಟನ್ ಅಂತಹ ರಾಷ್ಟ್ರಗಳು ತಂಡ ಹೊಡೆದಿವೆ. ಉಕ್ರೇನ್ಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಯಾವುದೇ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನೀಡಿದರೆ ನಾವು ವಿನಾಶದ ಎಲ್ಲ ವಿಧಾನಗಳನ್ನು ಪ್ರಯೋಗಿಸುತ್ತೇವೆ ಅಂತ ಹೇಳಿರುವುದು ಯುದ್ಧದ ಕಿಚ್ಚನ್ನ ಮತ್ತಷ್ಟು ಜಾಸ್ತಿ ಮಾಡಿದೆ. ಹೌದು, ಕಜಕಿಸ್ತಾನದ ರಾಜಧಾನಿ ಅಸ್ತಾನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದ ಪುಟಿನ್ ಅಮೆರಿಕ ಸೇರಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಬಿಗ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಉಕ್ರೇನ್ ಪರಮಾಣು ಅಸ್ತ್ರಗಳನ್ನ ಹೊಂದಬಾರದು ಎಂಬ ರಷ್ಯಾದ ನಿರ್ಣಯವನ್ನ ಪುಟಿನ್ ಮತ್ತೊಂದು ಬಾರಿ ಪ್ರತಿಪಾದಿಸಿದ್ದಾರೆ. ಒಂದು ವೇಳೆ ಉಕ್ರೇನ್ ಪಾಶ್ಚಿಮಾತ್ಯ ದೇಶಗಳಿಂದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪಡೆದರೆ ನಾವು ಎಲ್ಲವನ್ನ ಬಳಸುತ್ತೇವೆ. ನಾವು ಇದನ್ನ ಒತ್ತಿ ಹೇಳಲು ಬಯಸುತ್ತೇನೆ. ಎಲ್ಲ ಅಂದ್ರೆ ವಿನಾಶದ ಎಲ್ಲ ವಿಧಾನಗಳನ್ನ ಬಳಸುತ್ತೇವೆ. ಆದ್ರೆ ರಷ್ಯಾ ಆ ಸಂದರ್ಭ ಬರದಿರಲಿ ಅಂತ ಬಯಸುತ್ತದೆ ಅಂತ ಹೇಳಿದ್ದಾರೆ. ಈ ಹೇಳಿಕೆ ಜಗತ್ತಿನ ಗಮನ ಸೆಳೆದಿದ್ದು ಮುಂದೇನಾಗುತ್ತೆ ಎಂಬುದರ ಆತಂಕ ಶುರುವಾಗಿದೆ. ಉಕ್ರೇನ್ಗೆ ಅಣ್ವಸ್ತ್ರ ನೀಡ್ತೀವಿ ಅನ್ನೋರು ಬೇಜವಾಬ್ದಾರಿಗಳು. ಪರಮಾಣು ರಾಷ್ಟ್ರದ ಸ್ಥಾನದಿಂದ ಉಕ್ರೇನ್ ಮೇಲೆ ಪರಿಣಾಮ. ಕೆಲ ಅಮೆರಿಕನ್ ಮತ್ತು ಯುರೋಪಿಯನ್ ಅಧಿಕಾರಿಗಳು ಉಕ್ರೇನ್ಗೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಒದಗಿಸುವಂತೆ ಪ್ರತಿಪಾದಿಸುತ್ತಿದ್ದಾರೆ ಅಂತ ಅಮೆರಿಕದ ಮಾಧ್ಯಮಗಳು ವರದಿ ಮಾಡಿವೆ. ಇದನ್ನ ಖಂಡಿಸಿದ ಪುಟಿನ್ ಈ ಕಲ್ಪನೆಯ ಪರ ಇರುವವರನ್ನ ಬೇಜವಾಬ್ದಾರಿ ಅಂತ ಕಿಡಿಕಾರಿದ್ರು. ಅದಲ್ಲದೆ ಅವರಿಗೆ ತಮ್ಮ ದೇಶ ಮತ್ತು ಜನರ ಯೋಗಕ್ಷೇಮದ ಬಗ್ಗೆ ಕಾಳಜಿ ಇಲ್ಲ ಎನ್ನುವ ಮೂಲಕ ಪರೋಕ್ಷವಾಗಿ ವಾರ್ನಿಂಗ್ ಅನ್ನು ಕೂಡ ನೀಡಿದ್ದಾರೆ. ಇಂತಹ ನಡೆಗಳು ಅಂತಾರಾಷ್ಟ್ರೀಯ ಪರಮಾಣು ನೀತಿಯನ್ನ ಉಲ್ಲಂಘಿಸುತ್ತದೆ. ಇದು ಉಕ್ರೇನ್ಗೆ ಗಂಭೀರ ಪರಿಣಾಮಗಳೊಂದಿಗೆ ಪರಮಾಣು ರಾಷ್ಟ್ರದ ಸ್ಥಾನಮಾನವನ್ನ ನೀಡುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಇದೇ ವೇಳೆ ಉಕ್ರೇನ್ ಸ್ವತಂತ್ರವಾಗಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ರಚಿಸುವ ಬಗ್ಗೆ ಪುಟಿನ್ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಉಕ್ರೇನ್ ಕೇವಲ ಪರಮಾಣು ಹೊಂದಿರುವ ಡರ್ಟಿ ಬಾಂಬ್ ಅನ್ನ ನಿರ್ಮಿಸಬಹುದು, ಆದರೆ ಸಂಪೂರ್ಣ ಸಾಮರ್ಥ್ಯದ ಪರಮಾಣು ಬಾಂಬ್ ಅನ್ನ ಅದಕ್ಕೆ ತಯಾರಿಸಲು ಆಗಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಅದಲ್ಲದೆ ಉಕ್ರೇನ್ ಮೇಲೆ ದಾಳಿ ನಡೆಸುವ ಬಗ್ಗೆ ಪುಟಿನ್ ಎನಿಥಿಂಗ್ ಈಸ್ ಪಾಸಿಬಲ್ ಅಂತ ಹೇಳಿದ್ದಾರೆ. ಅಂದ್ರೆ ಏನ್ ಬೇಕಾದರೂ ಆಗಬಹುದು ಎಂದಿರುವುದು ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಯುದ್ಧದ ರೋಚಕತೆಯನ್ನ ಹೆಚ್ಚಿಸಿದೆ. ರಷ್ಯಾ ಮೇಲೆ ಅಮೆರಿಕ ನಿರ್ಮಿತ ಕ್ಷಿಪಣಿ ಬಳಕೆ. ಅಮೆರಿಕಕ್ಕೆ ಟಕ್ಕರ್ ಕೊಡಲು ರಷ್ಯಾ ಭಾರೀ ಸಿದ್ಧತೆ. ಇತ್ತೀಚೆಗೆ ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಕದನ ತೀವ್ರ ಸ್ವರೂಪಕ್ಕೆ ತಿರುಗಿದೆ. ಉಕ್ರೇನ್ ಮೇಲೆ ರಷ್ಯಾ ತನ್ನ ಹೊಸ ಒರೆಸ್ನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಬಳಸಿದ ಬಳಿಕ ಉಕ್ರೇನ್ ಅಮೆರಿಕ ನಿರ್ಮಿತ ATA ಕ್ಯಾಮ್ಸ್ ಕ್ಷಿಪಣಿಗಳನ್ನು ಬಳಸಿ ಎರಡೆರಡು ಬಾರಿ ದಾಳಿ ಮಾಡಿದೆ. ಇದು ರಷ್ಯಾವನ್ನ ಕೆರಳಿಸಿದ್ದು ಅಮೆರಿಕದ ಮೇಲೆ ಪುಟಿನ್ ಸಿಟ್ಟಾಗಲು ಕಾರಣವಾಗಿದೆ. ಅದಕ್ಕಾಗಿ ರಷ್ಯಾ ತನ್ನದೇ ಆದ ಅತ್ಯಾಧುನಿಕ ಕ್ಷಿಪಣಿಗಳನ್ನು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಟಕ್ಕರ್ ಕೊಡ್ತಾ ಇದೆ. ಈಗ ಅಣ್ವಸ್ತ್ರ ಪ್ರಯೋಗದ ಎಚ್ಚರಿಕೆಯನ್ನು ಪುಟಿನ್ ನೀಡಿರುವುದು ಯುದ್ಧಕ್ಕೆ ಹೊಸ ತಿರುವು ಸಿಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ಸದ್ಯಕ್ಕೆ ನಿಲ್ಲುವ ರೀತಿ ಕಾಣ್ತಾ ಇಲ್ಲ. ಈಗಾಗಲೇ ಯುದ್ಧ ಶುರುವಾಗಿ 3 ವರ್ಷಗಳಾಗುತ್ತಾ ಬಂದಿದೆ. ಎರಡು ದೇಶಗಳ ನಡುವೆ ಭಾರಿ ಸಂಘರ್ಷ ನಡೆಯುತ್ತಿದ್ದು ಉಕ್ರೇನ್ಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಬೆಂಬಲ ನೀಡುತ್ತಿರುವುದು ರಷ್ಯಾದ ಕೋಪಕ್ಕೆ ಕಾರಣವಾಗಿದ್ದು ಯುದ್ಧ ಯಾವಾಗ ಯಾವ ತಿರುವು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು.